ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಒಂದು 7 ಥರದ ಸಲಾಡ್ಗಳು ತೋರಿಸ್ತಾ ಇದ್ದೀನಿ ಇವತ್ತು. ಅದು ವೆಯ್ಟ್ ಲಾಸ್ಗೂ ತುಂಬ ಅನುಕೂಲ ಮತ್ತು ಬಾಡಿ ಹೆಲ್ತಿಗೆ ಕೂಡ ತುಂಬ ಇಂಪಾರ್ಟೆಂಟು. ಆರೋಗ್ಯ ಅಂತೂ ನಿಜವಾಗ್ಲೂ ನೀವು ವೆಯ್ಟ್ ಲಾಸ್ ಕಡಿಮೆ ಆಗ್ತಿರೋ ಇಲ್ಲೋ ಚಿಂತಿಲ್ಲ, ಆರೋಗ್ಯ ಮಾತ್ರ 1 ಪಟ್ಟು ಜಾಸ್ತಿನೇ ನಿಮಗೆ ವೃದ್ಧಿ ಆಗುತ್ತೆ. ಅದಕ್ಕೋಸ್ಕರ ಯಾಕಂದರೆ ನಾವು ಡೈಲಿ ರೊಟೀನಲ್ಲಿ ನಾವು ಈ ಥರ ಸಲಾಡ್ಗಳೆಲ್ಲ ತಗೊಳೋದಿಲ್ಲ. ಯಾವುದೋ ಒಂದು ಮುದ್ದೆ ಅನ್ನ ಸಾರು ತಾಣ್ತೀವಿ, ಇಲ್ಲ ಯಾವುದೋ ಅನ್ನ ಬೇಳೆ ತಾಣ್ತೀವಿ, ಇಲ್ಲ ಅನ್ನ ಮೊಸರು ತಾಣ್ತೀವಿ, ಯಾವುದೋ ಒಂದು ಅನ್ನ ಪಲ್ಯ ತಾಣ್ತೀವಿ. ಇಲ್ಲಿ ಈ ಥರ ಮಿಕ್ಸ್ ವೆಜಿಟೇಬಲ್ಸ್ ತಾಣೋದಿಲ್ಲ, ಮಿಕ್ಸ್ ಕಾಳುಗಳು ತಾಣೋದಿಲ್ಲ, ಮಿಕ್ಸ್ ಫ್ರೂಟ್ಸ್ ಕೂಡ ತಾಣೋದಿಲ್ಲ. ನಮ್ಮ ಡೈಲಿ ರೊಟೀನಲ್ಲಿ 5 ಥರ ಕಾಳಿರಬೇಕು, 5 ಥರ ಸೊಪ್ಪಿರಬೇಕು, 5 ಥರ ತರಕಾರಿ ಇರಬೇಕು, 5 ಥರ ಹಣ್ಣುಗಳು ಇರಬೇಕು ಅಂತ ಹೇಳ್ತಾರೆ. ಆ ಥರ 5 ಥರ ತರಕಾರಿಗಳನ್ನ ಈ ಥರ ಎಲ್ಲ ತಗೊಳೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಇಂಪಾರ್ಟೆಂಟಾಗಿ ಕೆಲಸ ಮಾಡ್ತಾ ಇರುತ್ತೆ. ಅದಕ್ಕೋಸ್ಕರ ಇದನ್ನು ವೆಯ್ಟ್ ಲಾಸ್ ಟೈಮಲ್ಲಿ ತಗೊಳೋದ್ರಿಂದ ವೆಯ್ಟ್ ಆರಾಮಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದರೆ ಇದರಲ್ಲಿ ಜಾಸ್ತಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ, ವಿಟಮಿನ್ಸ್ ಎಲ್ಲ ಜಾಸ್ತಿ ಇರೋದ್ರಿಂದ, ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ನಮಗೆ ಜಾಸ್ತಿ ಊಟ ಮಾಡಬೇಕು ಅಂತ ಅನ್ಸೋದಿಲ್ಲ. ನಾವು ಕಡಿಮೆ ಕ್ವಾಂಟಿಟಿಯಲ್ಲೇ ನಾವು ಊಟ ಮಾಡ್ತೀವಿ. ಅದಕ್ಕೋಸ್ಕರ ವೆಯ್ಟ್ ಲಾಸ್ ಟೈಮಲ್ಲಿ ಇದು ತುಂಬ ಇಂಪಾರ್ಟೆಂಟಾಗಿ ಕೆಲಸ ಮಾಡ್ತಾ ಇರುತ್ತೆ. ಎಷ್ಟೋ ಜನ ಯೋಚನೆ ಮಾಡ್ತಿರ್ತಾರೆ, ನಮ್ಗೆ ವೆಯ್ಟ್ ಲಾಸ್ ಆಗೋದು ಅಷ್ಟೇ ಇಂಪಾರ್ಟೆಂಟು ಅಂತ ಹೇಳ್ತಿರ್ತಾರೆ. ವೆಯ್ಟ್ ಲಾಸ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ ನಿಮ್ಗೆ ಆರೋಗ್ಯ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರಬೇಕು. ಯಾಕಂದರೆ ವೆಯ್ಟ್ ಲಾಸ್ ಟೈಮಲ್ಲಿ ಅನಾರೋಗ್ಯಕ್ಕಾಗೋದು ಜಾಸ್ತಿ. ಯಾಕಂದರೆ ಆವಾಗ ಜಾಸ್ತಿ ಊಟ ಕಡಿಮೆ ಮಾಡಿಬಿಡ್ತೀರಾ, ಮತ್ತು ನೀರು ಕುಡಿಯೋದು ಕಡಿಮೆ ಮಾಡಿಬಿಡ್ತೀರಾ, ಸ್ವಲ್ಪ ಊಟ ಮಾಡಿಬಿಡ್ತೀರಾ, ಎಲ್ಲ ಉಪ್ಪು ಹುಳಿ ಖಾರ ಎಲ್ಲ ಬಿಟ್ಬಿಟ್ಟಿರ್ತೀರ. ಆವಾಗ ಆರೋಗ್ಯ ಏರುಪೇರಾಗುತ್ತೆ. ಅದಕ್ಕೋಸ್ಕರ ಏರುಪೇರು ಆಗ್ದಂಗೆ ಸಮತೋಲನವಾಗಿರಬೇಕು ಅನ್ನೋ ದೃಷ್ಟಿಯಿಂದ ಈ ಥರ ಮಲ್ಟಿ ವಿಟಮಿನ್ಸ್ ಸಿಗೋ ಅಂಥ ಫುಡ್ಡನ್ನು ನೀವು ವೆಯ್ಟ್ ಲಾಸ್ ಟೈಮಲ್ಲಿ ತಿನ್ನಲಿಕ್ಕೆ ಹೇಳ್ತಾರೆ. ಈಗ ನಾನು ಮೊಳಕೆ ಕಾಳಿನ ಸಲಾಡ್ ಮಾಡ್ತಾ ಇದ್ದೀನಿ. ನೋಡಿ, ಮೊಳಕೆ ಕಾಳು ಎಲ್ಲರೂ ಬಟ್ಟೆಯಲ್ಲಿ ಕಟ್ತಾರೆ, ಆದರೆ ನಾನು ಈ ಜಾಲರಿಯಲ್ಲಿ ಕಟ್ಟಿದ್ದೀನಿ. ನಿಜವಾಗೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಾವೆ. ನನಗೆ ಮೊಳಕೆ ಈ ಬಟ್ಟೆಯಲ್ಲಿ ಕಟ್ಟಿದಾಗ ಎಷ್ಟು ನೀಟಾಗಿ ಬರ್ತಾ ಇರಲಿಲ್ಲ. ನಿಜವಾಗ್ಲೂ ಈ ಮೊಳಕೆ ಜಾಲರಿಯಲ್ಲಿ ನಾನು ಕಟ್ಟಿರೋದ್ರಿಂದ ಎಷ್ಟು ಚೆಂದ ಬಂದಿದ್ದಾವೆ ಅಂತ ಗೊತ್ತಾಗುತ್ತೆ. ಮೊಳಕೆ ಕಾಳಂತೂ ತುಂಬ ಅಂದರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇದೆ. ನೋಡಿ ಎಷ್ಟು ಚೆಂದ ಮೊಳಕೆ ಬಂದಿದ್ದಾವೆ. ಈ ಮೊಳಕೆ ಕಾಳಿಗೆ ನಾನು ಸ್ವಲ್ಪ ಹೆಸರು ಕಾಳು, ಸ್ವಲ್ಪ ಶೇಂಗಾ ಮತ್ತು ಕಡಲೆಕಾಳು ಮೂರನ್ನು ತಗೊಂಡಿದ್ದೀನಿ. ತಗೊಂಡಿದ್ದೀನಿ, ಜಾಸ್ತಿ ಅಂತ ತಾಣಿಲ್ಲ. ಅಷ್ಟನ್ನು ನಾನು ಸಲಾಡ್ ಮಾಡೋಕ್ಕೆ ತಾಣ್ತಾ ಇಲ್ಲ, ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ನಮ್ಗೆ ಎಷ್ಟು ಬೇಕೋ ಅಷ್ಟೇ ಕ್ವಾಂಟಿಟಿಯಲ್ಲಿ ತಿನ್ನಬೇಕು. ಜಾಸ್ತಿ ಅತಿ ಆದರೆ ಅಮೃತನೂ ವಿಷ ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ನಾನು 2 ಇಡಿ ಅಷ್ಟೇ ಮೊಳಕೆ ಕಾಳು ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕುಕ್ಕುಂಬರ್ ಹಾಕಿದ್ದೀನಿ, ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ, ಒಂದು ಅರ್ಧ ಈರುಳ್ಳಿ, ಒಂದು ಅರ್ಧ ಕ್ಯಾರೆಟು, ಮತ್ತು ಅರ್ಧ ಕುಕ್ಕುಂಬರು, ಮತ್ತು ಅರ್ಧ ಟೊಮೊಟೊ ಹಾಕ್ತಾಯಿದ್ದೀನಿ. ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ನಾನು ಇದಕ್ಕೆ ಜೀರಾ ಪೌಡರ್ ಸೇರಿಸ್ತಾ ಇದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಜೀರಾ ಪೌಡರು, ಮತ್ತು ಸ್ವಲ್ಪ ಒಂದು 1/4 ಚಮಚದಷ್ಟು ಪೆಪ್ಪರ್ ಪೌಡರ್ ಸೇರಿಸ್ತಾ ಇದ್ದೀನಿ. ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ಚಿಲ್ಲಿ ಪುಡಿ ಹಾಕ್ತಾಯಿಲ್ಲ, ಚಿಲ್ಲಿ ಫ್ಲೇಕ್ಸ್ ಹಾಕ್ತಿದ್ರೆ ಸ್ವಲ್ಪ ಫ್ಲೇವರ್ ಸ್ವಲ್ಪ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ವೆಜಿಟೇಬಲ್ಸ್ ತಿನ್ನಬೇಕು, ತರಕಾರಿ ತಿನ್ನಬೇಕು, ಹಣ್ಣು ತಿನ್ನಬೇಕು, ಕಾಳು ತಿನ್ನಬೇಕು ಅಂತೀವಿ. ಈ ಕಾಳನ್ನು ಸ್ವಲ್ಪ ಹೀಗೆ ಕೈಯಲ್ಲೇ ನಾವು ಒಂದು ಇಡಿ ಕೊಟ್ಟರೆ ನಾವು ಯಾರೂ ತಿನ್ನೋದೇ ಇಲ್ಲ. ಬೇಡಪ್ಪ ನನಗೆ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀವಿ. ಈ ಥರ ಸಲಾಡ್ ಟೈಪ್ ಎಲ್ಲ ಮಾಡಿಕೊಟ್ರೆ ರುಚಿಯಾಗಿರುತ್ತಲ್ಲ. ಅವಾಗ ನಾವು 1 ಬೌಲ್ ತಿನ್ನೋ ಬದಲಲ್ಲಿ 2 ಬೌಲ್ ತಿಂತಾ ಇರ್ತೀವಿ. ಅದಕ್ಕೋಸ್ಕರ ನಮಗೆ ಏನೇ ಆಗಲಿ ಟೇಸ್ಟ್ ಇರಬೇಕು. ಟೇಸ್ಟ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ ನಮಗೆ ಅಷ್ಟೇ ಚೆನ್ನಾಗಿ ನಾವು ತಿನ್ನಲಿಕ್ಕೂ ನಮಗೆ ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ಸ್ವಲ್ಪ ಮೇಲೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟೆ, ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಅದ್ರ ಮೇಲೆ ನಿಂಬು ಹಾಕಿಬಿಟ್ಟು ನಿಂಬು ಹಿಂಡಿಬಿಟ್ರೆ ಸಲಾಡು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನಿಜವಾಗ್ಲೂ ಸಖತ್ತಾಗಿರುತ್ತೆ ಮತ್ತು ಹೆಲ್ತಿ ಆಗಿರುತ್ತೆ. ಮತ್ತು ಹೈ ಪ್ರೋಟೀನ್ ಇರೋ ಅಂಥದ್ದು. ಇದು ಕಣ್ಣಿಗೆಲ್ಲ ತುಂಬ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು. ಮತ್ತು ಏರ್ ಫಾಲ್ ಆಗ್ತಾಯಿದ್ರೆ ಕಡಿಮೆ ಆಗುತ್ತೆ, ಡ್ಯಾಂಡ್ರಫ್ ಆಗ್ತಾಯಿದ್ರು ಅದು ಕಡಿಮೆ ಆಗುತ್ತೆ. ಮತ್ತು ಹೃದಯದ ಆರೋಗ್ಯಕ್ಕೂ ಇದು ತುಂಬ ಇಂಪಾರ್ಟೆಂಟು. ಮಧುಮೇಹಗಳಿಗೂ, ಶುಗರ್ಗೂ, BP-ಗೂ ಇದು ಎಲ್ಲದಕ್ಕೂ ತುಂಬ ಇಂಪಾರ್ಟೆಂಟು. ಕಣ್ಣಿಗೂ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ವೆಯ್ಟ್ ಲಾಸ್ಗೂ ತುಂಬ ಇಂಪಾರ್ಟೆಂಟು. ಈ ಥರ ಸಲಾಡು ಎಲ್ಲದಕ್ಕೂ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ವೆಯ್ಟ್ ಲಾಸ್ ಟೈಮಲ್ಲಿ ಸಲಾಡ್ ತಿನ್ನಿರಿ ಅಂತ ಹೇಳ್ತಾರೆ. ಇದರಲ್ಲೆಲ್ಲ ವಿಟಮಿನ್ಸು ಡೈರೆಕ್ಟಾಗಿ ಸೇರುತ್ತೆ. ಅದಕ್ಕೋಸ್ಕರ ಇದ್ರ ಮೇಲೆ ನಾನು ಸ್ವಲ್ಪ 1-2 ಸ್ಪೂನಷ್ಟು ಶೇಂಗಾ ಬೀಜ ಹಾಕಿದ್ದೀನಿ, ಮತ್ತು ಅದ್ರ ಮೇಲೆ ಸ್ವಲ್ಪ ದಾಳಿಂಬೆ ಹಾಕಿದ್ದೀನಿ. ಇದು ಸ್ವೀಟು, ಖಾರ ಹುಳಿ ಎಲ್ಲ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಶೇಂಗಾ ಬೀಜ ಹಾಕಿರೋದ್ರಿಂದ ಸ್ವಲ್ಪ ಮೆತ್ತಗೆ ಗಟ್ಟಿ ಸಿಗ್ತಿರ್ತೈತಲ್ಲ, ಒಂಥರ ತಿನ್ನಲಿಕ್ಕೆ ಒಂಥರ ಖುಷಿ ಅನಿಸುತ್ತೆ, ಚೆನ್ನಾಗಿ ಅನಿಸುತ್ತೆ. ನೋಡಿ, ನೋಡಲಿಕ್ಕೆ ಎಷ್ಟು ಚೆಂದಿದೆ ನೋಡಿ. ಏನೇ ಆಗಲಿ ನಾವು ತಿನ್ಬೇಕಾದ್ರೆ ನೋಡೋಕ್ಕೆ ಕಣ್ಣಿಗೆ ಫಸ್ಟ್ ಹಿಂಪಾಗಿರಬೇಕು. ಕಣ್ಣಿಗೆ ಹಿಂಪಾದ್ರಿಂದ ದೇಹಕ್ಕೂ ಕೂಡ ತಂಪು ಅಂತ ಹೇಳ್ತಾರೆ. ಅದೇ ಥರ ನಮಗೆ ಕಣ್ಣಿಗೆ ಇಷ್ಟ ಆಯಿತು ಅಂದರೆ ನೆಕ್ಸ್ಟ್ ಟೈಮ್ ನಾವು ತಿನ್ನಲಿಕ್ಕೆ ಕೂಡ ಆರಾಮಾಗಿ ಈಸಿ ಆಗುತ್ತೆ. ನಾನೀಗ ವೆಜಿಟೇಬಲ್ ಸಲಾಡ್ ಮಾಡ್ತಾಯಿದ್ದೀನಿ. 2ನೇದಾಗಿ ವೆಜಿಟೇಬಲ್ ಸಲಾಡ್ಗೆ ನೀವು ಯಾವುದಾದ್ರೂ ವೆಜಿಟೇಬಲ್ಸ್ ತಗೊಳ್ಬೋದು. ತಿನ್ನೋ ಅಂಥ ಐಟಮನ್ನ ನಿಮ್ಗೆ ಯಾವ್ದು ಬೇಕೋ ಅದನ್ನು ತಗೊಂಡ್ರೆ ಆಯಿತು. ಹಸಿ ತರಕಾರಿ ಯಾವ್ದು ತಿಂತೀವೋ ಅದನ್ನು ತಗೊಂಡ್ರೆ ಆಯಿತು. ನಾನು ಸ್ವಲ್ಪ ಬೀಟ್ರೋಟ್ ತಗೊಂಡಿದ್ದೀನಿ,
ಈರುಳ್ಳಿ ತಗೊಂಡಿದ್ದೀನಿ, ಟೊಮೊಟೊ ತಗೊಂಡಿದ್ದೀನಿ, ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ, ಮತ್ತು ಸ್ವೀಟ್ ಪೊಟೊಟೊ ಇತ್ತು, ಸ್ವೀಟ್ ಪೊಟೊಟೊ ತಗೊಂಡಿದ್ದೀನಿ. ಅದಾದಮೇಲೆ ಕ್ಯಾಬೇಜ್ ತಗೊಂಡಿದ್ದೀನಿ. ಕ್ಯಾಬೇಜ್ ಕೂಡ ತಿನ್ನಲಿಕ್ಕೆ ಒಳ್ಳೆಯದು. ಅದು ಕೂಡ ನಾವು ಯಾವಾಗ ನಾವು ಊಟ ಮಾಡ್ಬೇಕಾದ್ರೆ, ನಾನ್ ವೆಜ್ ಎಲ್ಲ ಊಟ ಮಾಡ್ಬೇಕಾದ್ರೆ ಕ್ಯಾಬೇಜ್ ಎಲ್ಲ ಕೊಡ್ತಾರೆ, ಚೆನ್ನಾಗಿ ತಿಂದರೆ ಜೀರ್ಣ ಆಗುತ್ತೆ ಅಂತ. ಅದಕ್ಕೋಸ್ಕರ ಕ್ಯಾಬೇಜ್ ಕೂಡ ತಗೊಂಡಿದ್ದೀನಿ ನಾನು. ಇದನ್ನೆಲ್ಲ ಸ್ವಲ್ಪ ಕಟ್ ಮಾಡೋದನ್ನು ನಾನು ಡಿಫ್ರೆಂಟಾಗಿ ಕಟ್ ಮಾಡಿದ್ದೀನಿ. ಯಾಕಂದರೆ ಸುಮ್ಮನೆ ಹೆಂಗೋ ಒಂದೇ ಥರ ಸುಮ್ಮನೆ ಒಂದು ಊಟ ಮಾಡ್ಬೇಕಾದ್ರೆ ಒಂದು ಕ್ಯಾರೆಟ್ ತಿನ್ನು, ಒಂದು ಕುಕುಂಬರ್ ತಿನ್ನು ಅಂದರೆ ಯಾರೂ ತಿನ್ನೋದಿಲ್ಲ, ಒಂಥರ ಬೇಜಾರಾಗುತ್ತೆ, ಬೇಡಮ್ಮ ನನಗೆ ಅಂತ ಹೇಳ್ತಾರೆ. ಸಣ್ಣ ಹುಡುಗರಂತೂ ಫಸ್ಟ್ ಆಫ್ ಆಲ್ ತಿನ್ನೋಕ್ಕೆ ಹೋಗಲ್ಲ, ತರಕಾರಿ ಅಂದರೆ ಸಾಕು ದೂರ ಹೋಗ್ತಿರ್ತಾರೆ. ಈ ಥರ ಎಲ್ಲ ಚಿಕ್ಕ ಚಿಕ್ಕದಾಗಿ ಉದ್ದುದ್ದಪ್ಪಿ ಅವ್ರಿಗೆ ಡಿಸೈನ್ನಾಗಿ ಕಟ್ ಮಾಡಿ ಸಲಾಡ್ ಥರ ಮಾಡಿಕೊಟ್ವಿ ಅಂದರೆ ತುಂಬ ಇಷ್ಟಪಟ್ಟು ತಿಂತಾ ಇರ್ತಾರೆ. ಒಂದು ಬೌಲ್ ತಿನ್ನೋ ಬದಲಲ್ಲಿ 2 ಬೌಲ್ ತಿಂತಾರೆ ಅಂತ ಹೇಳ್ತಾ ಇದ್ದೀನಲ್ಲ, ಅದಕ್ಕೆ ನಾನು ಸ್ವಲ್ಪ ಬೇರೆ ಥರ ಇದು ಕೋಟಿಂಗ್ ಎಲ್ಲ ಮಾಡ್ತಿದ್ದೀನಿ. ಅದು ವೆಜಿಟೇಬಲ್ಸ್ ಎಲ್ಲ ಅದನ್ನು ಚಿಕ್ಕದ ಉದ್ದದಾಗ ಕಟ್ ಮಾಡಿದ್ನಲ್ಲ, ಅದನ್ನೆಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಅದಾದಮೇಲೆ 1 ಸ್ಪೂನಷ್ಟು ನಾನು ಆಯಿಲ್ ತಗೊಂಡಿದ್ದೀನಿ, ಕೋಕೋನಟ್ ಆಯಿಲು, ಮತ್ತು ಅದಕ್ಕೆ ಸ್ವಲ್ಪ ಜೀರಾ ಪೌಡರು, ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಯಿಲಲ್ಲಿ. ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ, ನಿಂಬೆಹಣ್ಣು ಕೂಡ ಹಿಂಡಿ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಮಿಕ್ಸ್ ಮಾಡಿ ಈ ಕೋಟಿಂಗ್ ನಾನು ಅದು ವೆಜಿಟೇಬಲ್ಸ್ಗೆ ಸೇರಿಸ್ತಾ ಇದ್ದೀನಿ. ಇವಾಗ ಸ್ವಲ್ಪ ಇದು ಟೇಸ್ಟು ಡಿಫ್ರೆಂಟಾಗಿ ಬರುತ್ತೆ. ಡಿಫ್ರೆಂಟಾಗಿ ಬಂತು ಅಂದರೆ ಆವಾಗ ತಿನ್ನಲಿಕ್ಕೆ ಕೂಡ ನಮಗೆ ಈಸಿಯಾಗಿ ಚೆನ್ನಾಗಿ ಹೋಗುತ್ತೆ. ಯಾಕಂದರೆ ತಿನ್ನೋಕ್ಕೆ ಸ್ವಲ್ಪ ರುಚಿ ಇದ್ದರೆ ತಾನೇ ನಾವು ತಿನ್ನೋದು. ನಾವು ಮನುಷ್ಯರು, ನಮಗೆ ಮನುಷ್ಯರಿಗೆ ರುಚಿ ಮುಖ್ಯ. ಪ್ರಾಣಿಗಳಿಗೆ ಅಂದರೆ ರುಚಿ ಇಲ್ಲ ಅಂತ ಅಂದ್ರೂ ಹಸು, ದನ, ಕರು ಅಂದರೆ ಹಂಗೆ ಸುಮ್ಮನೆ ಸಪ್ಪೆ ತಿನ್ಕೊಂಡು ಹೋಗ್ಬಿಡ್ತಾರೆ. ಆದರೆ ನಮಗೆ ಮನುಷ್ಯರಾಗಿರೋ ದೃಷ್ಟಿಯಿಂದ ನಮಗೆ ರುಚಿ ಎಷ್ಟು ಇಂಪಾರ್ಟೆಂಟು ಅಂತ ತುಂಬ ಎಲ್ಲರಿಗೂ ಗೊತ್ತಿರುತ್ತೆ. ನಾವು ಎಷ್ಟು ಚೆನ್ನಾಗಿರುತ್ತೆ, ನಮಗೆ ಹೆಲ್ತಿ ಫುಡ್ಗಿನ್ನ ನಾವು ರೋಡ್ ಸೈಡು ಫುಡ್ಡನ್ನೇ ಜಾಸ್ತಿ ಇಷ್ಟಪಡ್ತೀವಿ. ಅದು ತಿನ್ನಬಾರ್ದು, ಅದರಿಂದ ಕಾಯಿಲೆ ಬರುತ್ತೆ, ಅದರಿಂದ ಡ್ಯಾಮೇಜು, ಹೆಲ್ತಿಗೆ ಬೆನಿಫಿಟ್ಸ್ ಇಲ್ಲ, ಆರೋಗ್ಯಕ್ಕೆ ಬೆನಿಫಿಟ್ಸ್ ಇಲ್ಲ, ಕಿಡ್ನಿ ಹಾಳಾಗುತ್ತೆ, ಹೃದಯ ಹಾಳಾಗುತ್ತೆ, ಬ್ರೈನ್ ಹಾಳಾಗುತ್ತೆ ಅಂತ ಎಲ್ಲ ಹೇಳ್ತಾ ಇದ್ರೂ ಅದನ್ನೇ ತಿಂತಾ ಇರ್ತೀವಿ. ಯಾಕೆ ರುಚಿ ಇರುತ್ತಲ್ಲ, ಅದಕ್ಕೆ ನಾವು ಮನೆಯಾಗೆ ಈ ಥರ ಸಲಾಡ್ನ ರುಚಿಯಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ಇದು ಕೂಡ ತುಂಬ ಹೆಲ್ತಿಗೆ ಭಾಳ ಒಳ್ಳೆಯದು. ವೆಜಿಟೇಬಲ್ ಸಲಾಡು ಈಗ ನೋಡಿ, ಎಲ್ಲ ಥರ ವೆಜಿಟೇಬಲ್ಸು ನಾವು ತಿಂದಂಗೆ. ನಿಮಗೆ ಯಾವುದಾದ್ರು ವೆಜಿಟೇಬಲ್ಸ್ ಇಷ್ಟನೋ ಆ ವೆಜಿಟೇಬಲ್ಸ್ ತಿಂದರೆ ಚೆನ್ನಾಗಿ ಅನಿಸುತ್ತೆ. ಇದು ಕೂಡ ವೆಯ್ಟ್ ಲಾಸ್ಗೆ ತುಂಬ ಮೇಯ್ನಾಗಿ ಕೆಲಸ ಮಾಡ್ತಾ ಇರುತ್ತೆ. ಕುಕುಂಬರು ಕೂಡ ಅಷ್ಟೇ ಡೈಜೆಷನ್ ಚೆನ್ನಾಗಿರುತ್ತೆ, ಮತ್ತು ಕ್ಯಾಬೇಜ್ ಕೂಡ ಡೈಜೆಷನ್ನಲ್ಲಿ ಚೆನ್ನಾಗಾಗುತ್ತೆ, ಮತ್ತು ಈರುಳ್ಳಿ ಕೂಡ ಡೈಜೆಷನ್ನಲ್ಲಿ ಚೆನ್ನಾಗಾಗುತ್ತೆ. ಅದ್ರ ಮೇಲೆ ಸ್ವಲ್ಪ ನಾನು ಶೇಂಗಾ ಪುಡಿ ಅಂದರೆ ಪೂರ್ತಿ ಪೌಡರ್ ಮಾಡಿರಲ್ಲ, ಅದನ್ನು ಅರ್ಧಂಬರ್ಧ ತರಿ ಒಂದೊಂದು ಬೀಜ ಕಾಳು ಸಿಗ್ತಾ ಇರಬೇಕು, ಪೌಡರ್ ಇರಬೇಕು. ಆ ಥರ ಶೇಂಗಾ ಪೌಡರ್ ಮೇಲೆ ಹಾಕ್ಬಿಟ್ಟು ಅದ್ರ ಮೇಲೆ ದಾಳಿಂಬೆ ಬೀಜ ಹಾಕ್ಬಿಟ್ರೆ ನೋಡಿ, ಇದು ಕೂಡ ವೆಜಿಟೇಬಲ್ ಸಲಾಡ್ ಕೂಡ ಮಸ್ತ್ ಆಯಿತು. ಅದಾದಮೇಲೆ ನಾನೀಗ ಸ್ವೀಟ್ ಕಾರ್ನು ಚಾಟ್ಸ್ ಮಾಡ್ತಾಯಿದ್ದೀನಿ, ಸಲಾಡು. ಅದು ನಾನು ಸ್ವೀಟ್ ಕಾರ್ನ ಬಾಯ್ಲ್ ಮಾಡಿಲ್ಲ, ಹಸಿ ಸ್ವೀಟ್ ಕಾರ್ನೇ ತಗೊಂಡಿದ್ದೀನಿ. ಸ್ವಲ್ಪ ಎಳೆಯದಂತ ಇದ್ದರೆ ಹಸಿದು ತುಂಬ ಚೆನ್ನಾಗಿರ್ತೈತೆ. ಅದನ್ನು ಸ್ವಲ್ಪ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಕುಕುಂಬರ್ ಹಾಕಿದ್ದೀನಿ, ಸ್ವಲ್ಪ ಟೊಮೊಟೊ ಹಾಕ್ತಾಯಿದ್ದೀನಿ, ಮತ್ತು ಸ್ವಲ್ಪ ಕ್ಯಾರೆಟ್ ತುರಿ ಕೂಡ ಹಾಕ್ತಾಯಿದ್ದೀನಿ. ಸಲಾಡ್ಗೆ ಯಾವಾಗಲೂ ವೆಜಿಟೇಬಲ್ಸ್ ಇಷ್ಟೇ ಸಾಮಾನ್ಯ, ಎಲ್ಲರೂ ಹಾಕ್ತಾರೆ. ಇಷ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ. ಇದನ್ನು ಬಿಟ್ಟು ಬೇರೆದೆಲ್ಲ ಹಾಕಿರೋ ಅಷ್ಟೊಂದು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಜೀರಾ ಪೌಡರು, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ, ಸ್ವಲ್ಪ ದಾಳಿಂಬೆ ಬೀಜ ಕೂಡ ಹಾಕಿದ್ದೀನಿ. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ನಿಂಬು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ತೀನಿ. ಇದು ಸ್ವೀಟ್ ಕಾರ್ನ್ ಕೂಡ ತುಂಬ ಹೆಲ್ತ್ಗೆ ಒಳ್ಳೆಯದು. ನಾವು ಯಾವುದೋ ಒಂದು ತರಕಾರಿನ ಅಷ್ಟೇ ಮನೆಗೆ ಯೂಸ್ ಮಾಡ್ತಿರ್ತೀವಿ. ಎಲ್ಲ ಥರ ತರಕಾರಿಗಳು, ಎಲ್ಲ ಥರದ ಸೀಸನ್ನಾಗಿ ಯಾವ್ಯಾವ ತರಕಾರಿ ಬರ್ತೈತೋ, ಯಾವ್ಯಾವ ಸೀಸನ್ನಲ್ಲಿ ಯಾವ್ಯಾವ ಹಣ್ಣುಗಳು ಬರ್ತೈತೋ ಅದನ್ನೆಲ್ಲ ನಾವು ಡೈಲಿ ತಗೊಳ್ತಾ ಇರಬೇಕು. ಯಾಕಂದರೆ ಒಂದೊಂದರಲ್ಲಿ ಒಂದೊಂದು ಥರ ವಿಟಮಿನ್ಸ್ ಇರುತ್ತೆ, ಒಂದೊಂದರಲ್ಲಿ ಒಂದೊಂದು ಥರ ಶಕ್ತಿ ಬರುತ್ತೆ, ಒಂದೊಂದರಲ್ಲಿ ಒಂದೊಂದು ಥರ ಪೌಷ್ಟಿಕಾಂಶಗಳು ಇರ್ತವೆ. ಅದಕ್ಕೋಸ್ಕರ ಇದಕ್ಕೆ ನಾನು ಹಸಿ ಕಾಯಿ ಹಾಕ್ತಾಯಿದ್ದೀನಿ. ಹಸಿ ಕಾಯಿ ಹಾಕೋದ್ರಿಂದಲೂ ತುಂಬ ಒಳ್ಳೆಯದು. ಹಸಿ ಕಾಯಿ ಹೆಲ್ತ್ಗೆ, ಸ್ಕಿನ್ಗೆಲ್ಲ ತುಂಬ ಒಳ್ಳೆಯದು, ಹೇರ್ಸ್ಗೆಲ್ಲ ಒಳ್ಳೆಯದು. ಅದಕ್ಕೋಸ್ಕರ ಹಸಿಕಾಯಿ ಕೂಡ ತುಂಬ ಒಳ್ಳೆಯದು, ಅದನ್ನು ಹಾಕ್ತಾಯಿದ್ದೀನಿ. ಜೀರ್ಣಕ್ರಿಯೆಗೂ ತುಂಬ ಒಳ್ಳೆಯದು ಅದು ಕೂಡ ಹಸಿಕಾಯಿ. ಇದು ಒಂಥರ ಕೋಸಂಬರಿ ಥರನೂ ಇರುತ್ತೆ, ಮತ್ತು ಸಲಾಡ್ ಥರನೂ ಇರುತ್ತೆ. ಟೇಸ್ಟ್ ಕೂಡ ಡಿಫ್ರೆಂಟಾಗಿರುತ್ತೆ. ಅದಕ್ಕೋಸ್ಕರ ಈ ಥರ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ತಿಂದುಬಿಟ್ರೆ ನೋಡಿ, ಇದು ಕೂಡ ಮಸ್ತ್ ಇರುತ್ತೆ. ಸ್ವೀಟ್ ಕಾರ್ನ್ ಕೋಸಂಬರಿ ಥರನೂ ಇರುತ್ತೆ, ಸಲಾಡ್ ಥರನೂ ಆಗುತ್ತೆ. ಈ ಥರ ತಿಂದರೆ ನಮಗೆ ಸಾಕು ಅಂತಲೂ ಅನಿಸೋದಿಲ್ಲ. ನಮಗೆ ಹೊಟ್ಟೆ ತುಂಬ ಒಂದೊತ್ತು ಊಟನ ಇದನ್ನು ರೆಗ್ಯುಲರಾಗಿ ಈ ಥರ ತಗೊಂಡ್ವಿ ಅಂತ 2 ಹೊತ್ತು ಊಟ ತಗೊಂಡು 1 ಹೊತ್ತು ಈ ಥರ ಸಲಾಡ್ ತಗೊಂಡ್ವಿ ಅಂದರೆ ನಿಜವಾಗ್ಲೂ ನಮ್ಮ ಆರೋಗ್ಯದಲ್ಲಿ 100% ನಾವು ಜಾಸ್ತಿ ಇಂಪ್ರೂವ್ ಆಗ್ತೀವಿ. ನಾವು ಈ ಥರ ಸಲಾಡ್ಗಳು ತಿಂದಂಗೆ ಬರೇ ಊಟ ಅಂದ್ಕೊಂಡು ಹೋದ್ವಿ ಅಂದರೆ ಅದರಲ್ಲಿ ನಮ್ಗೆ ಯಾವುದೂ ವಿಟಮಿನ್ಸ್ ಅಷ್ಟೊಂದು ಸಿಗೋದಿಲ್ಲ. ಯಾಕಂದರೆ ಈ ಥರ ಸಲಾಡ್ಗಳಲ್ಲಿ ನಮಗೆ 100% ಸಿಗುತ್ತೆ. ನಾವು ಬಾಯ್ಲ್ ಮಾಡಿರೋದು ತಾಣ್ತೀವಲ್ಲ, ನಾವು ಏನಾದರೂ ಊಟ ತಾಂಡಿದಾಗ ಅದ್ರ 50% ಅಷ್ಟೇ ನಮಗೆ ಸಿಗುತ್ತೆ, ಇನ್ನು 50% ಸಿಗೋದಿಲ್ಲ. ಇದರಲ್ಲಿ ಅಂದರೆ 100% ನಮಗೆ ಸಿಗ್ತಾ ಇರುತ್ತೆ ಎಲ್ಲ ವಿಟಮಿನ್ಸು. ಹಾಗಾಗಿ ನಮಗೆ ಹೆಲ್ತು
ಹೆಲ್ತ್ ಬೆನಿಫಿಟ್ಸ್ ಇದರಲ್ಲಿ ಜಾಸ್ತಿ ಇರ್ತವೆ. ಇದರಲ್ಲಿ ಕೂಡ ನಾನು ಮೇಲೆ ಶೇಂಗಾ ಬೀಜ ಹಾಕಿದ್ದೀನಿ. ನನಗೆ ಒಂಥರ ಶೇಂಗಾ ಬೀಜ ಇಷ್ಟ, ಅದೇನೋ ಬಡವರ ಬಾದಾಮಿ ಅಂತಲೇ ಹೇಳ್ತಾರಲ್ಲ ಶೇಂಗಾನ, ಹಂಗಾಗಿ ಅದು ಶೇಂಗಾ ಸ್ವಲ್ಪ ಹೆಲ್ತ್ಗೂ ತುಂಬ ಒಳ್ಳೆಯದು ಮತ್ತು ಡೈಜೆಷನ್ಗೂ ಒಳ್ಳೆಯದು. ಮತ್ತು ಅದು ತಿನ್ಬೇಕಾದ್ರೆ ಅಲ್ಲೊಂದು ಸಿಗ್ತಾ ಇದ್ದರೆ ಅದು ಒಂಥರ ಚೆಂದ ಇರ್ತೈತೆ, ರುಚಿ ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರ ಶೇಂಗಾ ಬೀಜನ 1-2 ಸ್ಪೂನಷ್ಟು ಹಾಕಿದ್ದೀನಿ, ಹುರಿದು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ನಂಗೆ ಯಾವಾಗ ಬೇಕೋ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ಅದು ಸ್ವೀಟ್ ಕಾರ್ನ್ ಚಾಟ್ಸ್ ಕೂಡ ಆಯಿತು, ಸಲಾಡ್ ಕೂಡ ಆಯಿತು. ಅದಾದಮೇಲೆ ನಾನೀಗ ಇದು ಕಾಬೂಲ್ ಕಡಲೆ ತಗೊಂಡಿದ್ದೀನಿ. ಕಾಬೂಲ್ ಕಡಲೆನ ಸ್ವಲ್ಪ ಹಸಿವೆ ಮಾಡಿದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಆಗುತ್ತೆ. ಅದಕ್ಕೆ ಇವನ್ನ ಸ್ವಲ್ಪ ಬಾಯ್ಲ್ ಮಾಡ್ಕೋಬೇಕು, ಒಂದು ಕುದಿಯಷ್ಟು ಅದು ಬಾಯಿಲ್ ಆಗ ಅಷ್ಟೊತ್ತಿಗೆ ನಾನು ಸ್ವಲ್ಪ ಇದಕ್ಕೆ ಯಾವುದ್ಯಾವ್ದು ವೆಜಿಟೇಬಲ್ಸ್ ಬೇಕೋ ಸಲಾಡ್ಗೆಲ್ಲ ಅದನ್ನು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೀನಿ. ಈಗ ಅಷ್ಟೊತ್ತಿಗೆ ಇದು ಬೆಂದೋಗಿದೆ ನೋಡಿ, ಕಾಬೂಲ್ ಕಡಲೆ ಎಲ್ಲ ಬೆಂದೋಗಿದೆ. ಆ ಬೆಂದ ಮೇಲೆ ಅವನ್ನೆಲ್ಲ ಪೂರ್ತಿ ನೀರು ತೆಗೆದ್ಬಿಟ್ಟು ಕಡಲೆ ಅಷ್ಟೇ ತಗೊಳ್ತಾ ಇದ್ದೀನಿ ನಾನು, ಕಾಬೂಲ್ ಕಡಲೆ. ಇದಕ್ಕೂ ನಾನು ಸ್ವಲ್ಪ ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಇದು ಕ್ಯಾರೆಟು ಸ್ವಲ್ಪ ತುರಿದಿಲ್ಲ, ಹಂಗೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಅದು ಕಾಬೂಲ್ ಕಡಲೆ ಕೂಡ ದಪ್ಪ ಇರ್ತಾವಲ್ಲ, ಅದಕ್ಕೆ ಹಂಗೆ ಬಾಯಿ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ನಾನು ಹಾಗೆ ಕಟ್ ಮಾಡಿ ಹಾಕಿದ್ದೀನಿ. ಎಲ್ಲದನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಒಂದೊಂದಕ್ಕೆ ಕಟ್ ಮಾಡಿ ತುರಿದು ಹಾಕಿರ್ತೀನಿ, ಒಂದೊಂದಕ್ಕೆ ಹಚ್ಚಿ ಹಾಕಿದರೂ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಕೋಟಿಂಗಿಗೆ ನಾನು 1-2 ಸ್ಪೂನಷ್ಟು ಮೊಸರು ತಗೊಂಡಿದ್ದೀನಿ. ಮತ್ತು ಗೋಡಂಬಿ ತಗೊಂಡಿದ್ದೀನಿ. ಗೋಡಂಬಿ ನೆನೆ ಇಟ್ಟಾದ್ರೂ ತಗೋಬೋದು, ಇಲ್ಲ ಹಸಿವಾದ್ರೂ ಹಾಗೆ ಏನಾದರೂ ತಗೋಬೋದು. ಮಿಕ್ಸಿಗೆ ಹಾಕ್ತೀವಲ್ಲ ನೈಸ್ ಆಗಿಬಿಡುತ್ತೆ, ಏನು ತೊಂದರೆ ಇಲ್ಲ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಸ್ವಲ್ಪ ಜೀರಾ ಪೌಡರ್ ಹಾಕ್ತಾಯಿದ್ದೀನಿ. ಇದನ್ನು ಈಗ ಸ್ವಲ್ಪ ಚೆನ್ನಾಗಿ ಪೇಸ್ಟ್ ಮಾಡ್ಕೊಬಿಡೋಣ, ನೈಸಾಗಿ ಪೇಸ್ಟ್ ಆಗಲಿ. ಇದನ್ನು ಪೇಸ್ಟ್ ಮಾಡಿದ ಮೇಲೆ ಇದನ್ನು ಕೋಟಿಂಗ್ ಥರ ಉಪಯೋಗಿಸ್ತೀನಿ. ಇದು ಬೇರೆ ಥರ ಡಿಫ್ರೆಂಟಾಗಿರೋ ಟೇಸ್ಟೇ ಬರ್ತೈತೆ. ನಾವು ಎಲ್ಲದಕ್ಕೂ ಡೈಲಿ ಒಂದೊಂದು ಥರ ತಿಂತಾಯಿದ್ದೀವಿ ಅಂತ ಅಂದಮೇಲೆ ಡೈಲಿ ಒಂದೊಂದು ಥರ ಬೇರೆ ಥರ ಏನಾದರೂ ಮಾಡ್ಕೋಬೋದು. ಅದು ಹೀಗೆ ಮಾಡ್ಕೋಬೇಕು ಹಾಗೆ ಮಾಡ್ಕೋಬೇಕು ಅನ್ನೋ ಯಾವುದೂ ಇಲ್ಲ, ನಮಗೆ ಇಷ್ಟ ಬಂದ ರೀತಿಯಲ್ಲಿ ಮಾಡ್ಕೋಬೇಕು. ಈ ಥರ ಬಾದಾಮಿ ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ರುಚಿನೂ ಜಾಸ್ತಿ ಬರುತ್ತೆ ಮತ್ತು ಹೈ ಪ್ರೋಟೀನ್ ಥರ ಫುಡ್ ಕೂಡ ಆಗುತ್ತೆ ಇದು. ಇದಕ್ಕೆ ಮೇಲೆ ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಕೂಡ ಹಾಗೇ ಕೈಯಲ್ಲಿ, ನಮ್ಮೂರಲ್ಲೆಲ್ಲ ಕೊತ್ತಂಬರಿ ತುಂಬ ಚಿಕ್ಕ ಕೊತ್ತಂಬರಿ ಇರ್ತೈತೆ, ಹಂಗಾಗಿ ಸ್ವಲ್ಪ ಹೀಗೆ ಕೈಯಲ್ಲಿ ಹಾಗೆ ಚಕ ಕಿತ್ತು ಹಾಕ್ಬಿಡ್ಬೋದು, ಆ ಥರ ಇರುತ್ತೆ. ಅದಾದಮೇಲೆ ಮೇಲೆ ಅದಕ್ಕೆ ಚೆಂದ ಕಾಣಲಿಕ್ಕೋಸ್ಕರ ದಾಳಿಂಬೆ ಬೀಜ ಹಾಕ್ತಾಯಿದ್ದೀನಿ. ದಾಳಿಂಬೆ ಬೀಜ ಹಾಕಲಿಕ್ಕೆ ನೋಡಲಿಕ್ಕೆ ಚೆಂದ ಕಾಣ್ತಿರುತ್ತೆ ಮತ್ತು ಅಲ್ಲಲ್ಲಿ ಬಾಯಿಗೆ ಸ್ವೀಟ್ ಸಿಗ್ತಾ ಇರುತ್ತೆ. ಉಪ್ಪು ಹುಳಿ ಖಾರ ಸ್ವೀಟು ಎಲ್ಲದನ್ನು ಸೇರುತ್ತಲ್ಲ, ಆವಾಗ ಒಂಥರ ರುಚಿ ಇನ್ನೂ ಜಾಸ್ತಿ ಕೊಡುತ್ತೆ. ಅದಕ್ಕೋಸ್ಕರ ದಾಳಿಂಬೆ ಬೀಜ ಹಾಕ್ತೀನಿ. ನೀವಿದ್ದರೆ ಹಾಕ್ಕೋಬೋದು, ಇಲ್ಲ ಅಂತ ಅಂದರೆ ನೀವು ಇದೇ ಹಾಕಬೇಕು ಅದೇ ಹಾಕಬೇಕು ಅನ್ನೋದಿಲ್ಲ, ಯಾವುದಿರುತ್ತೋ ಅದರಲ್ಲಿ ಮಾಡ್ಕೋಬೋದು. ಒಂದೊಂದು ಇಲ್ಲ ಅಂತ ಅಂದರೆ ಅಲ್ಲಿಗೆ ಡ್ರಾಪ್ ಮಾಡ್ಬೋದು. ಇಲ್ಲಾಂದರೆ ಅದು ಬೇಕು ಅನ್ನೋ ಒಟ್ಟು ಕಾಯ್ತಾ ಕೂತ್ಕೊಂಡ್ರೆ ಇದನ್ನು ಮಾಡ್ಕೊಳೋದಿಲ್ಲ ಅದನ್ನು ಮಾಡ್ಕೊಳೋದಿಲ್ಲ ಅನ್ನೋ ಮಟ್ಟಕ್ಕೆ ಹೋಗ್ಬಿಡ್ತೀವಿ ನಾವು. ಅದಕ್ಕೆ ಇರೋ ಐಟಮಲ್ಲೇ ನಾವು ರುಚಿಯಾಗಿ ಮಾಡ್ಕೋಬೋದು ಅಷ್ಟೇ. ಇಲ್ಲದನ್ನು ಕಾಯ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಇರೋದ್ರಲ್ಲಿ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಈಗ ನೋಡಿ, ಇದು ಡ್ರೆಸ್ಸಿಂಗ್ ಕೂಡ ಚೆನ್ನಾಗಿತ್ತು, ಇದು ಟೇಸ್ಟ್ ಕೂಡ ಚೆನ್ನಾಗೈತೆ ನೋಡಿ. ಕಲರ್ ಕೂಡ ಒಂದೊಂದು ಥರ ಕಲರ್ ಕಾಣ್ತಾ ಇರ್ತವೆ, ರುಚಿನೂ ಚೆನ್ನಾಗಿರುತ್ತೆ. ಈ ಥರ ಸಲಾಡ್ ಕೂಡ ಕಾಬೂಲ್ ಕಡಲೆಯಿಂದಲೂ ಈ ಥರ ಸಲಾಡ್ ಮಾಡ್ಕೊಬೋದು. ಇದು ಕೂಡ ಕಾಬೂಲ್ ಕಡಲೆ ಕೂಡ ಹೈ ಪ್ರೋಟೀನ್ ಇರೋ ಅಂಥ ಫುಡ್ಡು. ಇದು ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ವೆಯ್ಟ್ ಲಾಸ್ ಟೈಮಲ್ಲಿ ಇದು ಕೂಡ ಹೆಲ್ತಿಯಾಗಿ ಕೆಲಸ ಮಾಡುತ್ತೆ. ಕರುಳಿನ ಆರೋಗ್ಯ ಕೂಡ ಇದು ಸುಧಾರಿಸುತ್ತೆ. ಇದರಿಂದಲೂ ತುಂಬ ಉಪಯೋಗ. ಇದಾದಮೇಲೆ ಇದಕ್ಕೂ ಕೂಡ ನಾನು ಮೇಲೆ ಶೇಂಗಾ ಬೀಜ ಹಾಕ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಡ್ರಾಪ್ ಮಾಡ್ಬೋದು. ಇಲ್ಲ ಅಂತಂದರೆ ನೀವು ಇದಕ್ಕೆ ಸ್ವಲ್ಪ ಮೇಲೆ ಡ್ರೈ ಫ್ರೂಟ್ಸ್ ಆದ್ರೂ ಹುರಿದ್ಬಿಟ್ಟು ಹಾಕ್ತಾರೆ. ನಾನು ಅಷ್ಟೊಂದೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ನನಗೆ ಹಾಕಲಿಲ್ಲ, ನಾನು ಸುಮ್ಮನೆ ಆಗಿಬಿಟ್ಟಿದ್ದೀನಿ. ನಾನು ಶೇಂಗಾ ಬೀಜ ಅಷ್ಟೇ ಹಾಕಿದ್ದೀನಿ. ನಿಮಗೆ ಬೇಕಾದರೆ ಡ್ರೈ ಫ್ರೂಟ್ಸ್ ಕೂಡ 1 ಸ್ಪೂನಷ್ಟು ಯಾವ್ದಾದ್ರು 1 ಇಲ್ಲ 2 ಹಾಕ್ಕೋಬೋದು. ಅದಾದಮೇಲೆ ನಾನೀಗ ಶೇಂಗಾ ಬೀಜ ಹೇಳಿದ್ದೇನಲ್ಲ, ಬಡವರ ಬಾದಾಮಿ ಶೇಂಗಾ, ನಾವೆಲ್ಲ ದುಡ್ಡು ಕೊಟ್ಟು ಅದು ದ್ರಾಕ್ಷಿ ಗೋಡಂಬಿ ಉತ್ತುತ್ತಿ ಬಾದಾಮಿ ಎಲ್ಲ ತಿಂತಾಯಿರ್ತೀವಿ. ಅದು ಹೀಗೆ ಬಂದಿರೋದು. ಅವಾಗೆಲ್ಲ ನಮಗೆ ಈ ಥರ ಡ್ರೈ ಫ್ರೂಟ್ಸ್ ಸಿಗದೇ ಇರಲಿಲ್ಲ. ನಾವು ಡೈಲಿ 1 ಸ್ಪೂನಷ್ಟು 1 ಹಿಡಿಯೋಷ್ಟು ನಾವು ಶೇಂಗಾ ಬೀಜ ತಿಂತಾಯಿರ್ತಿದ್ವಿ. ಇದನ್ನು ಒಣ ಕಾಳಿದ್ದು, ಹಂಗಾಗಿ ಹಸಿ ಕಾಳು ಎಲ್ಲ ಟೈಮಲ್ಲೂ ಸಿಗೋದಿಲ್ಲ. ಒಣ ಕಾಳು ಇರ್ತಾವಲ್ಲ, ಅವನು ಒಂದು ಅರ್ಧ ತಾಸು ನೆನೆ ಇಟ್ಟಾದಮೇಲೆ, ಅರ್ಧ ತಾಸು ಇಲ್ಲ 1 ತಾಸರೊಳಗೆ ನೆನೆ ಇಟ್ಟರೆ ಅವನು ಎಂದೋಗ್ಬಿಡ್ತವೆ. ಅದಾದಮೇಲೆ ಅದನ್ನು ಸ್ವಲ್ಪ ಉಪ್ಪು ಹಾಕಿ ಬಾಯ್ಲ್ ಮಾಡ್ತಾಯಿದ್ದೀನಿ. ಬಾಯ್ಲ್ ಆಗ ಅಷ್ಟೊತ್ತಿಗೆ ನಾನು ಇವೆಲ್ಲ ವೆಜಿಟೇಬಲ್ಸ್ ಹಚ್ಚಿ ರೆಡಿ ಮಾಡಿ ಇಟ್ಕೊಳ್ತಾ ಇರ್ತೀನಿ. ಸೌತೆಕಾಯಿ, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಈರುಳ್ಳಿ ಮತ್ತು ಟೊಮೊಟೊ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅವು ಕೂಡ ಕಾಳು ಕೂಡ ಶೇಂಗಾ ಬೀಜ ಕೂಡ ಬೆಂದಿದ್ದಾವೆ ನೋಡಿ. ಅದನ್ನು ಒಂದು ಸ್ವಲ್ಪ ತಾಣ್ತಾ ಇದ್ದೀನಿ. 1-2 ಹಿಡಿಯೋಷ್ಟು ತಾಣ್ತಾ ಇದ್ದೀನಿ. ನಾವು ಡೈಲಿ 1-2 ಹಿಡಿಯೋಷ್ಟು ಏನಾದರೂ ತಿಂದ್ರೂ ಅಲ್ಲಿಗೆ ಆರೋಗ್ಯ ಸರಿ ಇರುತ್ತೆ. ಸುಮ್ಮನೆ ಜಾಸ್ತಿ ಏನಲ್ಲ, ಒಬ್ಬರಿಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನಾನು ಮಾಡ್ತಾ ಇರ್ತೀನಿ. ಅದಕ್ಕೆ ಸ್ವಲ್ಪ ಈರುಳ್ಳಿ ಟೊಮೊಟೊ ಹಾಕ್ತಾಯಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿ ಟೊಮೊಟೊ. ಅದಾದಮೇಲೆ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ನಿಮಗೆ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು. ಕುಕ್ಕುಂಬರ್ ಕೂಡ ಹಾಕ್ತಾಯಿದ್ದೀನಿ.
ಮತ್ತು ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಕ್ಯಾರೆಟ್ ತುರಿ ಮಾಡಿ ಹಾಕ್ತಾಯಿದ್ದೀನಿ ಇದಕ್ಕೆ. ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಅದಕ್ಕೆ ಸ್ವಲ್ಪ ಜೀರಾ ಪೌಡರು ಮತ್ತು ಪೆಪ್ಪರ್ ಪೌಡರು ಎರಡನ್ನೂ ಸೇರಿಸ್ತಾ ಇದ್ದೀನಿ. ಜೀರಾ ಪೌಡರು ಪೆಪ್ಪರ್ ಪೌಡರು ಜೀರ್ಣಕ್ರಿಯೆಗೆ ತುಂಬ ಹೆಲ್ಪ್ ಮಾಡ್ತಾ ಇರುತ್ತೆ. ಅದಕ್ಕೋಸ್ಕರ ಈ ಸಲಾಡಲ್ಲಿ ಸ್ವಲ್ಪ ಜೀರಾ ಪೌಡರು ಪೆಪ್ಪರ್ ಪೌಡರು ನಾನು ಜಾಸ್ತಿ ಯೂಸ್ ಮಾಡಿದ್ದೀನಿ. ವೆಯ್ಟ್ ಲಾಸ್ಗೆ ಅಂದರೆ ಜೀರಾ ಅದನ್ನು ಯೂಸ್ ಮಾಡಿದರೆ ಒಳ್ಳೆಯದು. ನಾನು ವೆಯ್ಟ್ ಲಾಸ್ ಡ್ರಿಂಕ್ ಅಂತಲೇ ಮಾಡಿದ್ದೀನಿ. ಇದು ನೆಕ್ಸ್ಟ್ ವಿಡಿಯೋದಲ್ಲಿ ಇದೆ, ಅದನ್ನು ಹೋಗಿ ನೀವು ಚೆಕ್ ಮಾಡಿದರೆ ಗೊತ್ತಾಗುತ್ತೆ. ನಾನು ನಾಳೆ ವೆಯ್ಟ್ ಲಾಸ್ ಡ್ರಿಂಕ್ ಅಂತಲೇ ಮಾಡಿದ್ದೀನಿ. ಅವು ಯಾವ್ಯಾವುದು ಬೆಳಗ್ಗೆಯಿಂದ ಸಾಯಂಕಾಲ ಮಟ್ಟ ಯಾವ್ದು ಕುಡಿಬೇಕು, ಹೆಂಗೆ ಕುಡಿಬೇಕು ಅಂತಲೂ ತೋರಿಸಿದ್ದೀನಿ. ಈಗ ನೋಡಿ ಅದೆಲ್ಲ ಸೇರಿಸಿ ಆದಮೇಲೆ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡಿಬಿಟ್ರೆ ನೋಡಿ ಮಸ್ತ್ ಇರುತ್ತೆ. ನೋಡಿ ಎಷ್ಟು ಚೆಂದಿದೆ ಅಂದರೆ ಅಷ್ಟು ಚೆಂದಿದೆ. ನೋಡೋಕ್ಕೆ ಎಷ್ಟು ಚೆಂದ ಕಲರ್ ಕಾಣ್ತಾ ಇರ್ತೈತೆ. ಟೇಸ್ಟಿಯಾಗಿರುತ್ತೆ ಮತ್ತು ರುಚಿಯಾಗಿರುತ್ತೆ, ಅದ್ಭುತವಾಗಿರುತ್ತೆ. ಇದ್ರ ಮೇಲೆ ಈಗ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಈರುಳ್ಳಿ ಕೂಡ ಹಾಗೆ ಹಸಿ ಈರುಳ್ಳಿ ಹಾಕ್ತಾಯಿದ್ದೀನಿ. ಮೇಲೆ ಚೆನ್ನಾಗಿರ್ತೈತೆ, ಚೆಂದ ಕಾಣ್ತಿರ್ತೈತೆ, ನೋಡೋಕ್ಕೂ ಚೆನ್ನಾಗಿ ಕಾಣ್ತಿರ್ತೈತೆ. ತಿನ್ಬೇಕಾದ್ರೂ ಅವಾಗ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೋಡಿ ಎಷ್ಟು ಚೆಂದಿದೆ. ಯಾವ್ಯಾವ ಥರ ಡಿಫ್ರೆಂಟು ಸಲಾಡ್ ಎಲ್ಲ ಮಾಡಿದ್ದೀನಿ. ಈ ಥರ ಡಿಫ್ರೆಂಟ್ ಡೈಲಿ ಒಂದೊಂದು ಥರ ಮಾಡ್ಕೊಂಡು ತಿಂತಾ ಇದ್ದರೆ ನಾವು ನಿಜವಾಗ್ಲೂ ಆರೋಗ್ಯದ ದೃಷ್ಟಿಯಿಂದ ಎಲ್ಲೋ ಇರ್ತೀವಿ ನಾವು. ಅದಾದಮೇಲೆ ಗೆಣಸು ಕೂಡ ತುಂಬ ಅಂದರೆ ತುಂಬ ಬೆನಿಫಿಟ್ಸು. ಅದರಲ್ಲೂ ಕೂಡ ಗೆಣಸನ್ನು ನಾನು ತೊಳೆದಿದ್ದೀನಿ. ಚೆನ್ನಾಗಿ ತೊಳೆದು ಆದಮೇಲೆ ಅದನ್ನು ಬಾಯ್ಲ್ ಮಾಡ್ತಾಯಿದ್ದೀನಿ. ಬಾಯ್ಲ್ ಮಾಡಿ ಅದರಿಂದ ತೆಗಿತಾ ಇದ್ದೀನಿ. ಅದು ಸ್ವಲ್ಪ ತಣ್ಣಗಾಗಿದೆ, ಹಾಗಾಗಿ ನಾನು ಕೈ ಇಟ್ಟೆ ತೆಗಿತಾ ಇದ್ದೀನಿ. ಸುಡಾ ನೀರಲ್ಲೇನು ಕೈ ಇಟ್ಟು ತೆಗಿಯೋಷ್ಟು ಶಕ್ತಿ ನನಗೂ ಇಲ್ಲ, ಜಾದು ಏನಲ್ಲ. ಅದಾದಮೇಲೆ ಅದನ್ನು ಪೂರ್ತಿ ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ. ನಾನು ಸಿಪ್ಪೆ ಎಲ್ಲ ಪೂರ್ತಿ ತೆಗೆದು ಕ್ಲೀನ್ ಮಾಡಿ ಆದಮೇಲೆ ಅದನ್ನು ಗೆಣಸಲ್ಲಿ ಪೋಷಕಾಂಶಗಳ ಸಮೃದ್ಧಿನೇ ಇದೆ. ಇದರಲ್ಲಿ ವಿಟಮಿನ್ ಇ ಇದೆ, ಸಿ ಇದೆ, ವಿಟಮಿನ್ ಬಿ ಇದೆ. ಈ ಥರ ಅನೇಕ ವಿಟಮಿನ್ಸ್ಗಳು ಇದ್ದಾವೆ. ಮತ್ತು ಕಣ್ಣಿನ ಆರೋಗ್ಯಕ್ಕೆ ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟಾಗಿ ಕೆಲಸ ಮಾಡ್ತೈತೆ. ಇದು ಯಾಕಂದರೆ ರಾತ್ರಿ ಇರುಳುಗಣ್ಣು ಅಂಬೋದನ್ನು ಬರ್ದಂಗೆ ಅವಾಯ್ಡ್ ಮಾಡ್ತಾ ಇರುತ್ತೆ. ಮತ್ತು ಕಣ್ಣಿನ ಪೊರೆ ಬರ್ತಾ ಇರ್ತೈತಲ್ಲ, ಇವು ಡೈಲಿ ತಿನ್ನೋದ್ರಿಂದ ಕಣ್ಣಿನ ಪೊರೆ ಬರೋದನ್ನು ಕಡಿಮೆ ಆಗ್ತೈತೆ. ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ, ಹೃದಯದ ಆರೋಗ್ಯ ಕಾಪಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ, ತೂಕ ಕಡಿಮೆ ಮಾಡಲಿಕ್ಕೂ ಇದು ಸಹಾಯ ಮಾಡುತ್ತೆ, ಮಧುಮೇಹಿಗಳಿಗೂ ಹೆಲ್ಪ್ ಆಗುತ್ತೆ, ಚರ್ಮದ ಆರೋಗ್ಯ ಸ್ಕಿನ್ ಕೂಡ ಗ್ಲೋ ಬರಲಿಕ್ಕೆ ಸಹಾಯ ಮಾಡುತ್ತೆ, ಕೂದಲಿನ ಆರೋಗ್ಯಕ್ಕೂ ಇದು ಹೆಲ್ಪ್ ಮಾಡುತ್ತೆ. ನಿಜವಾಗ್ಲೂ ಗೆಣಸಿನಿಂದಲೂ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದ್ದಾವೆ. ನಾವು ಗೆಣಸನ್ನು ಜಾಸ್ತಿ ಎಷ್ಟೋ ಜನ ತಿನ್ನೋದೇ ಇಲ್ಲ. ನಾವು ಗೆಣಸು ಕೂಡ ಅವಾಗ ತಿಂತಾ ಇದ್ದರೆ ಹೆಲ್ತ್ ಬೆನಿಫಿಟ್ಸು ಜಾಸ್ತಿ ಇದ್ದಾವೆ. ಈಗ ನಾವು ಮಾಡಿರೋಂಥ ಸಲಾಡ್ಗಳು ಎಲ್ಲವೂ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇರೋದ್ರಿಂದ, ಯಾಕಂದರೆ ಡೈಜೆಷನ್ ಕ್ರಿಯೆ ಚೆನ್ನಾಗಾಗ್ತೈತಿ. ಇವೆಲ್ಲದರಿಂದ ಡೈಜೆಷನ್ ಕ್ರಿಯೆ ಚೆನ್ನಾಗಾಯಿತು ಅಂದರೆ ಆಟೋಮೆಟಿಕ್ ನಮ್ಮ ಹೆಲ್ತು ಆರಾಮಾಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಡೇ ಬೈ ಡೇ ಇಂಪ್ರೂವ್ ಆಗ್ತಾನೆ ಹೋಗುತ್ತೆ. ಅದಕ್ಕೋಸ್ಕರ ನಿಜವಾಗ್ಲೂ ಇದಾದಮೇಲೆ ಇದಕ್ಕೇನು ನಾನು ಸ್ವಲ್ಪ ಚಿಕ್ಕದಾಗಿ ಗೆಣಸನ್ನು ಕಟ್ ಮಾಡಿ ಹಾಕಿದ್ದೀನಿ. ಅದಾದಮೇಲೆ ಈರುಳ್ಳಿ, ಸೌತೆಕಾಯಿ ಮತ್ತು ಕ್ಯಾರೆಟು, ಈರುಳ್ಳಿ, ಟೊಮಟೊ ಎಲ್ಲ ಹಾಕಿದ್ದೀನಿ. ಅದಾದಮೇಲೆ ಸ್ವಲ್ಪ ದಾಳಿಂಬೆ ಬೀಜ ಕೂಡ ಹಾಕಿದ್ದೀನಿ. ನಾವು ಸಲಾಡ್ಗೆ ಏನೇನು ಥರ ಹಾಕ್ತೀವೋ ಅದೇ ಥರ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಕೂಡ ಸೇರಿಸ್ತಾ ಇದ್ದೀನಿ, ಸ್ವಲ್ಪ ಜೀರಾ ಪೌಡರ್ ಕೂಡ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಇದಕ್ಕೆ ಉಪ್ಪು ಕೂಡ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತಾಯಿದ್ದೀನಿ. ಇದು ಸ್ವೀಟ್ ಪೊಟಾಟೊ ಆಗಿರೋದ್ರಿಂದ ಸ್ವಲ್ಪ ಇದು ಸಿಹಿ ಇರುತ್ತೆ, ಅದಕ್ಕೆ ಸ್ವಲ್ಪ ಚೆಂದ ಇರುತ್ತೆ. ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆಗಲಿದು ಸ್ವಲ್ಪ ಇದು ಪೂರ್ತಿ ಬೆಂದಿರುತ್ತಲ್ಲ, ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಹುಷಾರಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಪೌಡರೆಲ್ಲ ಅದಕ್ಕೆ ನೀಟಾಗಿ ಕೋಟಿಂಗ್ ಆಗಲಿ. ಅದು ಕೋಟಿಂಗ್ ಆದಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಅದು ಕೂಡ ಕೊತ್ತಂಬರಿ ಸೊಪ್ಪು ಹಾಕಿ ಆದಮೇಲೆ ಇದನ್ನು ನೋಡಿ ಸರ್ವ್ ಮಾಡಿದರೆ ಮಸ್ತ್ ಇರುತ್ತೆ. ಸ್ವೀಟ್ ಪೊಟಾಟೊ ಚಾಟ್ಸ್ ಕೂಡ ರೆಡಿ ಆಯಿತು. ಸಲಾಡ್ ಕೂಡ ಇದು ಕೂಡ ವೆಯ್ಟ್ ಲಾಸ್ ಒಳ್ಳೆಯ ಫುಡ್ ಅಂತಲೇ ಹೇಳ್ಬೋದು. ವೆಯ್ಟ್ ಲಾಸ್ಗೆ ಇದು ಕೂಡ ಒಂದು ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು. ನಾವು ಡೈಲಿ ಫುಡ್ಡಲ್ಲಿ ಒನ್ ಟೈಪ್ ಏಳು ಥರ ತೋರಿಸಿದ್ದೀನಲ್ಲ, ಡೈಲಿ ಒಂದೊಂದು ಥರ ತಿನ್ನೋದ್ರಿಂದ ತುಂಬ ಆರೋಗ್ಯ ಸುಧಾರಿಸುತ್ತೆ. ಇದಕ್ಕೆ ಸ್ವಲ್ಪ ಪುದೀನ ಹಾಕ್ತಾಯಿದ್ದೀನಿ. ಪುದೀನ ಆಯಿತು, ಅದನ್ನು ನಿಮಗಿದ್ರೆ ಹಾಕ್ಬೋದು, ಇಲ್ಲ ಅಂತಂದರೆ ಡ್ರಾಪ್ ಮಾಡ್ಬೋದು. ನನ್ನ ಹತ್ರ ಇತ್ತು ಅಂತ ಅಷ್ಟೇ ನಾನು ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬೇರೆ ಥರ ಫ್ಲೇವರ್ ಬರುತ್ತೆ ಪುದೀನ ಹಾಕೋದ್ರಿಂದ, ಅದಕ್ಕೋಸ್ಕರ ಫ್ಲೇವರ್ಗೋಸ್ಕರ ಹಾಕ್ತಾಯಿದ್ದೀನಿ. ಪುದೀನ ಕೂಡ ತುಂಬ ಒಳ್ಳೆಯದು ವೆಯ್ಟ್ ಲಾಸ್ಗೆ. ನೋಡಿ ಈ ಥರ ತಿಂತಾಯಿದ್ರೆ ನೋಡಿ ಎಷ್ಟು ಚೆಂದಿರುತ್ತೆ. ನೋಡಿ ಬರೀ ಅದು ಅದೇ ಥರ ಸುಮ್ಮನೆ ಬಾಯ್ಲ್ ಮಾಡಿ ಕೊಟ್ಟರೆ ಅಷ್ಟು ತಿನ್ನಲಿಕ್ಕೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಬರೀ ಸಪ್ಪೆ ಇರುತ್ತೆ, ಒಂಥರ ಏನೋ ತಿಂದರೆ ಗಂಟೆಗೆಲ್ಲ ಸಿಕ್ಕೊಂಡಂಗೆ ಆಗ್ತಾ ಇರುತ್ತೆ ಖಾಲಿ ತಿನ್ನಬೇಕಂದ್ರೆ. ಅದಕ್ಕೋಸ್ಕರ ಈ ಥರ ಸಲಾಡ್ ಥರ ಮಾಡಿಕೊಟ್ರೆ ಅಂದರೆ ತುಂಬ ಚೆನ್ನಾಗಿರುತ್ತೆ, ತಿನ್ನೋಕ್ಕೆ ಕೂಡ ಈಸಿಯಾಗಿ ಬರುತ್ತೆ. ಅದಾದಮೇಲೆ ನನಗೆಲ್ಲ ವೆಜಿಟೇಬಲ್ ಸಲಾಡ್ ಆಯಿತು, ಕಾಳಿನ ಸಲಾಡ್ ಆಯಿತು. ಈಗ ಎಲ್ಲ ಸಲಾಡ್ಗಳೆಲ್ಲ ಮಾಡಿ ಆದಮೇಲೆ ಈಗ ನಾನು ಫ್ರೂಟ್ಸ್ ತಂದು ಮಾಡಬೇಕಲ್ಲ. ಫ್ರೂಟ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆರೋಗ್ಯಕ್ಕೆ. ನಮಗೆ ವೆಜಿಟೇಬಲ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ, ಮೊಳಕೆ ಕಾಳು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತವೋ ಅದೇ ಥರ ಫ್ರೂಟ್ಸ್ ಕೂಡ ನಮ್ಮ ಡೈಲಿ ರೊಟೀನಲ್ಲಿ ಒಂದು ಭಾಗದಷ್ಟು ಇರಲೇಬೇಕು. ಡೈಲಿ ಒಂಥರ ಹಣ್ಣುಗಳು ತಿನ್ನಲೇಬೇಕು ನಾವು ಕೂಡ. ಅದಕ್ಕೆ ಸ್ವಲ್ಪ ನಾನು ಕೋಟಿಂಗಿಗೋಸ್ಕರ ನಾನು
ಇವತ್ತು ಸೀಸನ್ ಆಗಿರೋದ್ರಿಂದ ನಾನು ಮ್ಯಾಂಗೋ ತಗೊಂಡಿದ್ದೀನಿ. ಮ್ಯಾಂಗೋನ ಸ್ವಲ್ಪ ಕಟ್ ಮಾಡಿ ಒಂದು ಅರ್ಧ ನಾನು ಅದನ್ನು ಪೇಸ್ಟ್ ಮಾಡಿದ್ದೀನಿ. ಅದಕ್ಕೊಂದು 1/4 ಕಪ್ಪಷ್ಟು ಹಾಲು ಹಾಕಿ ಇನ್ನೊಂದು ಅರ್ಧ ನಾನು ಹಾಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಅದಕ್ಕೊಂದು ಬಾಳೆಹಣ್ಣು ಕೂಡ ಸೇರಿಸ್ತಾ ಇದ್ದೀನಿ. ಬಾಳೆಹಣ್ಣು ನಿಮ್ಗೆ ಯಾವ ಥರ ಬೇಕೋ ಆ ಥರ ಬಾಳೆಹಣ್ಣಾದ್ರೂ ನೀವು ಸೇರಿಸ್ಕೋಬೋದು. ನಾನೀಗ ದಪ್ಪ ಬಾಳೆಹಣ್ಣು ಹಾಕ್ತಾಯಿದ್ದೀನಿ ಇದಕ್ಕೆ. ಅದಾದಮೇಲೆ ಒಂದು ಅರ್ಧ ಆಪಲ್ ಹಾಕ್ತಾಯಿದ್ದೀನಿ. ನಿಮ್ಗೆ ಯಾವ ಹಣ್ಣು ಬೇಕೋ ಅದನ್ನು ನೀವು ಸೇರಿಸ್ಕೋಬೋದು. ನಾವು ಆರೋಗ್ಯ ದೃಷ್ಟಿಯಿಂದ ತಿನ್ಬೇಕಲ್ಲಪ್ಪ ಅಂತ ತಿಂತಾ ಇರ್ತೀವಿ. ಯಾರೂ ಇಷ್ಟಪಟ್ಟು ಹಣ್ಣುಗಳು ತಿನ್ನೋದೇ ಇಲ್ಲ. ಊಟ ಆದಮೇಲೆ ಒಂದು ಹಣ್ಣು ತಿನ್ನು ಅಂತ ಕೊಟ್ಟರೆ ಬೇಡ ನಂಗೆ ಸಾಕು ಅಂತ ಅದೇ ಸುಮ್ಮನೆ ಆಗ್ಬಿಡ್ತೀವಿ. ಈ ಥರ ಸ್ವಲ್ಪ ಸಲಾಡ್ ಥರ ಮಾಡಿಕೊಟ್ರೆ ತಿಂತಾ ಇರ್ತೀವಿ. ಯಾಕಂದರೆ ಇದಕ್ಕಿಂತ ಹಣ್ಣು ತಿನ್ನು ಅಂದರೆ ಯಾರೂ ತಿನ್ನಲ್ಲ. ರೋಡ್ ಸೈಡು ಚಿರುಮುರಿ ತಿನ್ನು, ಗೋಬಿ ತಿನ್ನು, ಪಾನಿಪುರಿ ತಿನ್ನು ಅಂದರೆ ಎಲ್ಲರೂ ಓಡೋಕೆ ತಿಂತಾ ಇರ್ತಾರೆ. ಅದು ದೇಹಕ್ಕೆ ಒಳ್ಳೆಯದಲ್ಲ, ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಕಿಡ್ನಿಗೆ ಒಳ್ಳೆಯದಲ್ಲ, ಹೃದಯಕ್ಕೆ ಒಳ್ಳೆಯದಲ್ಲ ಅಂತ ಅಂದ್ರೂ ಅದು ರುಚಿ ನೋಡಿ ತಿಂತಾ ಇರ್ತೀವಿ. ಈ ಥರ ಹಣ್ಣು ಅಂದರೆ ತಿನ್ನೋದಿಲ್ಲ. ಅದಕ್ಕೋಸ್ಕರ ಹೆಲ್ತ್ ಯಾರೂ ನೋಡ್ಕೊಳ್ಳೋದಿಲ್ಲ. ಅದಕ್ಕೆ ನಾವು ಹೆಲ್ತ್ ಥರ ನೋಡ್ಕೋಬೇಕು, ರುಚಿ ಕೂಡ ನೋಡ್ಕೋಬೇಕು ಅಂದರೆ ಈ ಥರ ಮಾಡ್ಕೊಂಡ್ರೆ ನೋಡಿ ತುಂಬ ಚೆನ್ನಾಗಿರುತ್ತೆ. ಇದು ಕೋಟಿಂಗ್ ಥರ ಇರುತ್ತೆ, ಪೇಸ್ಟ್ ಥರ ಇರುತ್ತೆ. ಇದಕ್ಕೆ ನಾನು ಸ್ವೀಟ್ ಏನು ಹಾಕಿಲ್ಲ. ಇದರಲ್ಲೇ ಸ್ವೀಟ್ ಇರೋದ್ರಿಂದ ನಾನು ಸ್ವೀಟ್ ಜಾಸ್ತಿ ಹಾಕೇ ಇಲ್ಲ. ನಾನು ಬರೀ ಮ್ಯಾಂಗೋ ಮತ್ತು ಹಾಲು ಅಷ್ಟೇ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಅದಕ್ಕೆ ಬೇಕಂದರೆ ನೀವು ಸ್ವಲ್ಪ ಹನಿ ಹಾಕ್ಕೋಬೋದು, ಜೇನುತುಪ್ಪ ಬೇಕಾದ್ರೆ ಸೇರಿಸ್ಕೋಬೋದು. ಈಗ ನೋಡಿ ಎಲ್ಲ ಇದನ್ನು ಫ್ರೂಟ್ಸ್ ಈ ಥರ 1 ಕಪ್ಪು ಬೋಲ್ ತಿಂದುಬಿಟ್ರೆ ನಮಗೆ 1 ಹೊತ್ತು ಊಟದ್ದು ಆಗಿಬಿಡುತ್ತೆ. ಇದಕ್ಕೆ ಮೇಲೆ ಸ್ವಲ್ಪ ನಾನು ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ಮತ್ತು ಅದಾದಮೇಲೆ ಸ್ವಲ್ಪ ಕಾಣಲಿಕ್ಕೆ ಚೆನ್ನಾಗಿ ಕಾಣಲಿಕ್ಕೆ ಅಂತ ನಾನು ದಾಳಿಂಬೆ ಬೀಜ ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಈಗ ಟೇಸ್ಟ್ ವೈಸ್ ಕೂಡ ಚೆನ್ನಾಗಿರುತ್ತೆ. ಈ ಥರ ಮಾಡಿಕೊಟ್ರೆ ಎಲ್ಲರೂ ತಿಂತಾಯಿರ್ತಾರೆ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನಗೊಂದು ಲೈಕ್ ಮಾಡಿ. ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡ. ಇನ್ನೂ ಸ್ವಲ್ಪ ಜಾಸ್ತಿ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವೆಲ್ಲ ವೆಯ್ಟ್ ಲಾಸ್ಗೆ ತುಂಬ ಅನುಕೂಲ. ನೀವು ವೆಯ್ಟ್ ಲಾಸ್ಗೆ ಅಂತ ಇಷ್ಟೇ ತಿನ್ನಬೇಡಿ, ನಿಮ್ಮ ಆರೋಗ್ಯ ದೃಷ್ಟಿಯಿಂದಲೂ ತಿಂತಾಯಿರಿ. ನಿಮ್ಮ ಆರೋಗ್ಯ ಇನ್ನೂ ಇಂಪ್ರೂವ್ ಆಗುತ್ತೆ, ಇನ್ನೂ ಚೆನ್ನಾಗಿರ್ತೀರ. ಯಾಕಂದರೆ ಯಾವ ವಸ್ತು ಕಳ್ಕೊಂಡ್ರೂ ನಾವು ಅದನ್ನು ಕೊಂಡ್ಕೋಬೋದು, ಆದರೆ ಆರೋಗ್ಯ ಕಳ್ಕೊಂಡ್ರೆ ಮಾತ್ರ ಕೊಂಡ್ಕೊಳಕ್ಕಾಗಲ್ಲ. ಅದಕ್ಕೆ ಆರೋಗ್ಯ ತುಂಬ ಇಂಪಾರ್ಟೆಂಟು. ಇಷ್ಟೊತ್ತು ನಾನು ವಿಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ, ಬಾಯ್ ಬಾಯ್, ಸಿ ಯು.